ಇವರ ಅಪ್ಪ ಅಮ್ಮ ಬಂದಿದ್ದಾರೆ ನೋಡಿ, ಅದಕ್ಕೆ ಇದು ಕೂಗ್ತಾ ಇದೆ. ಅವರ ಅಪ್ಪ ಅಮ್ಮನ ವೆಲ್ಕಮ್ ಮಾಡೋದಕ್ಕೆ ತೋರಿಸ್ತೀನಿ ನಾನು. ಅವರ ಅಪ್ಪ ಅಮ್ಮ ಬಂದಿದ್ದಾರೆ ನೋಡಿ, ಬಂದಿದ್ದಾಳೆ ಹಾರ್ಕೊಂಡು ಬಂದು ಇವಳು ಇವಾಗ ಮೇಲ್ಗಡೆ. ಅವರ ಅಪ್ಪ ಮೇಲಿದ್ದಾನೆ. ಎಷ್ಟೊಂದು ದಿವಸ ಆಯಿತು, ಮರ ಕಟ್ ಮಾಡಿಬಿಟ್ಟಿದ್ದಾರೆ. ಮರ ಇತ್ತು ಇಲ್ಲಿ. ಇವಳನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು. ಇವಳು ನಮ್ಮ ಪ್ರೀತಿಗೋಸ್ಕರ ಬರೋದು. ಇನ್ನೇನು ನಾವು ಕೊಡೋ ಊಟ ಅವಳಿಗೆ ಏನು ಹೆಚ್ಚು? ಏನು ಮಹಾ ಅವ್ರಿಗೆ ಎಲ್ಲಿ ಬೇಕಾದರೂ ಎಂಥ ಊಟ ಬೇಕಾದರೂ ತಿಂತಾರೆ. ಅಂದರೆ ಕಡಲೆಕಾಯಿ ಬೀಜ ಅಂದರೆ ಸ್ವಲ್ಪ ಇಷ್ಟನೇ, ಕೊಟ್ಟರೆ ತಿಂತಾರೆ ಎಷ್ಟು ಬೇಕಾದರೂ. ಆದರೂ ಎಲ್ಲದಕ್ಕಿಂತ ನಮ್ಮ ಪ್ರೀತಿಗೆ ಮರ್ಯಾದೆ ಕೊಡುತ್ತೆ ಇದು. ಅದಕ್ಕೆ ನಾವು ಇದಕ್ಕೆ ಅಷ್ಟೇ ಪ್ರೀತಿ ಕೊಡ್ತೀವಿ. ಇದರಪ್ಪ ಕೂಡ ಮಾಡಿ ಮೇಲೆ ಅಲ್ಲಿ ವಯರ್ ಮೇಲೆ ನೇತಾಡ್ತಾ ಇರ್ತಾನೆ. ಅವನು ಬರ್ತಾನೆ ಅಲ್ಲಿ, ಅವ್ನು ಕಾವಲು ಕಾಯ್ತಾ ಇರ್ತಾನೆ. ಯಾಕಂದರೆ ಹತ್ತದ ಕಾಟ ಜಾಸ್ತಿ ಆಗುತ್ತೆ ನೋಡಿ, ಅದಕ್ಕೋಸ್ಕರ. ಇದು ನಮ್ಮ ಮುದ್ದು ಮಗು ಇಷ್ಟು ವರ್ಷ ನಮ್ಮ ಜೊತೆಗೇ ಇತ್ತು. ಮರದಲ್ಲಿ ಗೂಡು ಕಟ್ಕೊಂಡಿತ್ತು. ಇವಾಗ ಮರನೂ ಇಲ್ಲ, ಏನೂ ಇಲ್ಲ ನೋಡಿ. ಎಲ್ಲ ಓಡು ಪ್ರಪಂಚ ಆಗೋಗ್ಬಿಟ್ಟಿದೆ. ಈಗ ನಮ್ಮ ಮನೆ ಮುಂದೆನೇ ಮರ ಇತ್ತು. ಈಗ ನೋಡ್ಬೋದಲ್ಲ, ಏನೂ ಇಲ್ಲ. ನಿಮ್ಮ ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಯಾವ ಥರ ಮರ ಇತ್ತು. 2 ಮರ ಬೃಹದಾಕಾರವಾಗಿ ಬೆಳೆದಿತ್ತು, 2 ಇಲ್ಲ ಈಗ. ಇವಳಿಗೂ ಸ್ವಲ್ಪ ಮೊಬೈಲ್ ಅಂದರೆ ಇಷ್ಟ. ನೀನು ಯಾವಾಗಲೂ ತೋರಿಸಲ್ಲ, ಇವಾಗ ವೀಡಿಯೋ ಮಾಡಬೇಕು ಅಂತ ತೋರಿಸ್ತಾ ಇದ್ದೆ. ಅವ್ಳಿಗೆ ಮಗುನ ಇಲ್ಲಿ ನಾವು ಮನೆ ಮುಂದೆ ಹೀಗಿಟ್ಟಿದ್ದೀವಲ್ಲ, ಅದನ್ನು ನೋಡಿದರೆ ಅವ್ಳಿಗೆ ಆಶ್ಚರ್ಯ ಆಗುತ್ತೆ, ಏನಿದು ಅಂತ. ಆದರೂ ಮಗುನೇನು ಇದು ಪ್ರೀತಿ ಮಾಡುತ್ತೋ ಇಲ್ವೋ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ. ಒಂದು ಮಗು ಹಾರಿ ಹೋಗೋಯ್ತು ನಮ್ಮ ಮನೆಯಿಂದ. ಎಷ್ಟು ಜೋಪಾನ ಮಾಡಿದ್ರೂ ಕೂಡ ಹಾರಿ ಹೋಗೋಯ್ತು. ಅದಕ್ಕೋಸ್ಕರ ಬೇಜಾರು ಮಾಡಿಕೊಂಡು 1 ವಾರ ಕಳೀತು ಇವತ್ತಿಗೆ. ನೋಡಿ, ಇವಳು ಹಾರೋಗೋದು. ಇವ್ರು ಹೋಗ್ಬಿಟ್ಟು ಹಾರಿ ಕಾಣುತ್ತೆ ದೂರ ಒಂದು. ಆಯಿತು ಇವತ್ತಿನ ಕೆಲಸ. ಇನ್ನು ಅವ್ರ ಅಮ್ಮ ಅಷ್ಟೇ, ಇನ್ನು ಇವತ್ತಿನ ವಿಸಿಟ್ ಮುಗಿದೋಯ್ತು. ಅಷ್ಟೊತ್ತೇ ಬಂದು ತಿನ್ನೋದು. ಇನ್ನು ಈ ಮಕ್ಕಳು ಇಷ್ಟೊತ್ತು ಕಾಯ್ಕೊಂಡು ಕೂತ್ಕೊಂಡು ಅಮ್ಮನ ನೋಡೋಕ್ಕೋಸ್ಕರ ಇವ್ರನ್ನ ಈ ಥರ ಡಬ್ಬದೊಳಗಡೆ ಹಾಕಿ ಇವ್ರಿಗೇನು ತೊಂದರೆ ಆಗಬಾರ್ದು ಅಂತ. ಯಾಕೆ ಅಂದರೆ ಸಿಕ್ಕಾಪಟ್ಟೆ ಹದ್ದುಗಳು ಹಾರುತ್ತೆ, ಅದಕ್ಕೋಸ್ಕರ. ಇವ್ರಿಗೇನು ಗೊತ್ತಾಗೋದಿಲ್ಲ. ಬೆಳೆದ ಮೇಲೆ ತಾನೇ ಎಲ್ಲ ನಾವು ಬಿಡೋದಕ್ಕಾಗೋದು. ಬೆಳೆಯೋದಕ್ಕಿಂತ ಮುಂಚೆ ಈ ಪ್ರಪಂಚಕ್ಕೆ, ಊರ ಪ್ರಪಂಚಕ್ಕೆ ನಾವು ಎಲ್ಲಿ ಅಂತ ಬಿಡೋದು. ಅದಕ್ಕೋಸ್ಕರ ಈ ಥರ ನಾವು ಹುಷಾರಾಗಿ ಕಾಪಾಡ್ತೀವಿ. ಮನೆ ಒಳಗಡೆ ಫ್ರೀಯಾಗಿ ಬಿಡ್ತೀವಿ. ಮನೆ ಒಳಗಡೆ ಆರಾಮಾಗಿ ಓಡಾಡಿಕೊಂಡು ಹಾರ್ಕೊಂಡಿರುತ್ತೆ. ಈ ಡಬ್ಬನ ಹೀಗೆ ಹೊರಗಡೆ ಇಟ್ಟಾಗ ಹಾಲಲ್ಲಿ ಹಾರ್ಕೊಂಡ್ಬಂದು ಖಾಲಿ ಡಬ್ಬದ ಮೇಲೆ ಕೂತ್ಕೊಳ್ಳುತ್ತೆ. ಕೂತ್ಕೊಂಡಾಗ ನಾವು ಈ ಡಬ್ಬನ ಹೊರಗಡೆ ಇಡ್ತೀವಿ ಅನ್ನೋ ಒಂದು ಭಾವನೆ ಅದಕ್ಕೆ. ಎಷ್ಟಾದರೂ ಹಾರೋ ಗಿಳಿನೇ ಇಲ್ಲ ಅಂತಿಲ್ಲ, ಆದರೆ ಮರಿಯಾಗಿರೋದ್ರಿಂದ ನಾವು ಇದನ್ನು ಕಾಯಲೇಬೇಕು. ನೋಡಿ, ತೋರಿಸ್ತೀನಿ ನಾನು. ಈ ಮಗು ಇದೆಯಲ್ಲ, ಇದಕ್ಕೆ ಈ ಎದೆ ಭಾಗದಲ್ಲಿ ಓಪನ್ ಆಗಿದೆಯಲ್ಲ, ಅದು ಕವರ್ ಆಗಬೇಕು. ಅದು ಕವರ್ ಆದಾಗ ಮಾತ್ರ